ಈ ಮನೆಯಾಗ ಜಾಗ ಸಿಕ್ಕೈತಲ್ಲ, ಇನ್ನು ಜೀವನ ನೆಮ್ಮದಿಯಾಗಿರ್ತೈತೆ ಅಂತ ಅನ್ಕೊಂಡ್ರೆ ಈ ನನ್ನ ಹಾಳಾದ ಗಂಡ ಅದ್ ಎಲ್ಲಿಂದ ಬಂದ್ಬಿಟ್ನೋ ಏನೋ. ದೇವರ ದಯೆಯಿಂದ ಈಗೇನೋ ಅವನ ಕೈಯಿಂದ ತಪ್ಪಿಸ್ಕೊಂಬಂದ್ಬಿಟ್ಟೆ. ಆದ್ರೆ ಅವನ ಕೈಗೆ ಸಿಕ್ಕಾಕೊಂಡೆ ಅಂದ್ರೆ ನನ್ನ ಕತೆ ಅಷ್ಟೇನೆ. ಅಮ್ಮ 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 ಏನಮ್ಮಿ? ಏನಾಯ್ತಮ್ಮ? ಏನು ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟಿದ್ಯಾ? ಅಮ್ಮಿಗೆ ಅವ್ರ ಅಪ್ಪನ ಬಗ್ಗೆ ಹೇಳಿದ್ರೆ ಹೋಗಿ ಈಗ್ಲೇ ಮಾತಾಡ್ಸೋಣ ಅಂದ್ಬಿಡ್ತಾಳೆ. ಉತ್ತಕ್ಕೆ ಕೈ ಹಾಕೋದು ಒಳ್ಳೇದಾ? ಅಮ್ಮ ಏನಾಯ್ತು? ಏನಿಲ್ಲ ಅಮ್ಮಿ, ಇವತ್ತು ಲಂಚ್ಗೆ ಏನ್ ಬಡ್ಸೋಣ ಅಂತ ಯೋಚನೆ ಮಾಡ್ತಾ ಇವ್ನಿ ಅಷ್ಟೇ. ನಮಸ್ಕಾರ ಅಮ್ಮವ್ರೆ. ಒಂದ್ ನಿಮಿಷ ಮತ್ತೆ ಕಾಲ್ ಮಾಡ್ತೀನಿ. ಯಾರಮ್ಮ ನೀನು? ನಾನು ರಂಗಯ್ಯನ ಹೆಂಡತಿ ಅಮ್ಮ. ಯಾವ ರಂಗಯ್ಯ? ಈ ಹಿಂದೆ ನಿಮ್ ಮನೇಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತಿದ್ರಲ್ಲಮ್ಮ. ಹಾ ಸರಿ ಹೇಳಮ್ಮ. ನನ್ ಮಗನ್ ಕೆಲ್ಸ ಇಲ್ದೆ ತುಂಬಾ ದಿನದಿಂದ ಮನೇಲೇ ಇದಾನಮ್ಮ. ಅವನು ನಿಮ್ ಶಾಪಲ್ಲಿ ಏನಾದ್ರೂ ಕೆಲಸ ಕೊಟ್ರೆ ತುಂಬಾ ಒಳ್ಳೇದಾಗುತ್ತಮ್ಮ. ನಿಮಗೆ ಪುಣ್ಯ ಬರುತ್ತೆ. ಕೆಲ್ಸನಾ? ಸರಿ, ನಿಮ್ ಫೋನ್ ನಂಬರ್ನ ಕೊಟ್ಟು ಹೋಗಿರಿ. ಕೆಲಸ ಇದ್ರೆ ನಾನು ಹೇಳ್ತೀನಿ. ಏನಾದ್ರೂ ಮಾಡಿ ಕೊಡಿ ಅಮ್ಮ. ಅವನು ಕೆಲ್ಸ ಇಲ್ದೆ ಖಾಲಿ ಇದ್ದಾನೆ. ಸರಿನಮ್ಮ, ಈಗ ತಾನೇ ಹೇಳಿದ್ಯಾ. ಒಂದ್ ವಾರನಾದ್ರೂ ಟೈಮ್ ಬೇಕಲ್ವಾ? ವಾರ ಆಗ್ಲಿ ಈಗ್ಲೇ ಆಗ್ಲಿ ನೀವು ಅಂದ್ರೆ ಕೆಲ್ಸ ಸಿಗಕ್ಕೆ ಎಷ್ಟೊತ್ತಮ್ಮ. ಮತ್ತೆ ನೀವು ಕೆಲ್ಸದ ಬರದಲ್ಲಿ ಮರ್ತೋಗ್ಬಿಡ್ತೀರಾ. ಅದೇನೋ ಈಗ್ಲೇ ಮಾಡಿ ಅಮ್ಮ. ಏನಮ್ಮ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ಇಲ್ಲಿವರೆಗೂ ನಿನ್ ಮಗ ಖಾಲಿಯಾಗೇ ಇದ್ದಾನೆ ತಾನೆ? ಇನ್ ಒಂದ್ ವಾರ ಕಾಯಕ್ಕಾಗಲ್ವಾ? ನಾನ್ ಒಂದ್ಸರಿ ಹೇಳ್ದೆ ಅಲ್ವಾ, ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಈಗಿಂದೀಗ್ಲೇ ಕೆಲಸ ಬೇಕು ಅಂತಂದ್ರೆ ಯಾರೂ ಕೊಡಲ್ಲ. ಫೋನ್ ನಂಬರ್ ಕೊಟ್ಟು ಹೋಗು, ಏನಾದ್ರೂ ಇದ್ರೆ ಹೇಳ್ತೀನಿ. ಅಮ್ಮಿ, ಬಟ್ಟೆ ಅಂಗಡಿಯಾಗೆ ಪಾಪ ಯಾವ್ದಾದ್ರೂ ಒಂದು ಕೆಲ್ಸ ಕೊಡ್ಬೋದಲ್ವಾ? ಆನಂದ ಭೈರವಿ ಯಾರ್ದಾದ್ರೂ ಪೂರ್ತಿ ಜಾತಕನ ತಿಳ್ಕೊಳ್ಳೋವರೆಗೂ ಯಾವ ಕೆಲ್ಸನೂ ಕೊಡ್ಸಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೂ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ಬೇಕಮ್ಮೆ? ಹೌದು, ಅದ್ ಏನ್ ಕೆಲ್ಸ? ನಿನ್ ಗಂಡಂಗ್ ಫೋನ್ ಮಾಡಿ ನೀನೇ ಕೊಡಿಸ್ಬೋದಲ್ವಾ? ಈ ಮನೆ ಸೊಸೆಯಾಗಿ ನಿನ್ ಸ್ಥಾನನೂ ದೊಡ್ಡದಾಗ್ತೈತೆ. ಎಸ್, ಅವ್ರಿಗಿರೋ ಅಧಿಕಾರನ ಕಡಿಮೆ ಮಾಡೋದಕ್ಕೆ ದೊಡ್ಡ ಸೊಸೆ ಮಾತನ್ನ ಇವತ್ತಿಂದಾನೇ ಎಲ್ಲರೂ ಕೇಳೋ ತರ ಮಾಡ್ಬೇಕು. ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾಮ್ಮ. ಮಾಡು ಮಾಡು. ಅಮ್ಮ ನಿಂತ್ಕೊಳ್ಳಿ. ಯಾಕಮ್ಮ ಕರೆದ್ರಿ? ನಿಮ್ ಮಗನ್ಗೆ ಅವರು ಕೆಲ್ಸ ಕೊಡಲ್ಲ. ಯಾಕಂದ್ರೆ ನಿಮ್ ಗಂಡ ಇಲ್ಲಿ ವಾಚ್ಮ್ಯಾನ್ ಕೆಲ್ಸನ ಬಿಟ್ರಲ್ವಾ, ಆ ವಿಷಯನ ಇವರು ಮನ್ಸಲ್ಲಿ ಇಟ್ಕೊಂಡಿದ್ದಾರೆ. ಏನು, ಸತ್ತೋಗಿರೋ ವ್ಯಕ್ತಿ ಕೆಲ್ಸಕ್ಕೆ ಬಂದಿಲ್ಲ ಅಂತ ಅದು ನೀನು ಮನ್ಸಲ್ಲಿ ಇಟ್ಕೊಂಡಿದಾರಾ? ಹಾ, ಹೋಗ್ಬಿಟ್ಟವನ? ಹಾ ಅದೇ, ನಮ್ಮತ್ತೆ ಅವರು ಹಂಗೆ ಇದ್ರು ಹೋದ್ರು, ಯಾರಾದ್ರೂ ಕೆಲ್ಸ ಬಿಟ್ಟೋದ್ರು ಅಂದ್ರೆ ಅವ್ರ ಕುಟುಂಬನ ಸ್ವಲ್ಪನೂ ಕೇರೆ ಮಾಡಲ್ಲ. ಅಯ್ಯೋ, ಹಾಗಾದ್ರೆ ಇವಾಗ ಹೇಗಮ್ಮ? ಹಾಗಾದ್ರೆ ನನ್ ಮಗಂಗೆ ಇವ್ರ ಕೆಲ್ಸ ಕೊಡೋದಿಲ್ವಾ? ನೀನ್ ಟೆನ್ಷನ್ ಮಾಡ್ಕೋಬೇಡ ಅಮ್ಮ. ನಿಮ್ ಕುಟುಂಬನ ಈ ಮನೆ ದೊಡ್ಡ ಸೊಸೆಯಾಗಿ ನಾನ್ ನೋಡ್ಕೋತೀನಲ್ಲ. ನಿಮ್ ಮಗಂಗೆ ನಮ್ ಶಾಪ್ ಗೊತ್ತಿದೆ ಅಲ್ವಾ, ಅಲ್ಲಿಗೆ ಹೋಗೋದಕ್ಕೆ ಹೇಳಿ. ಕೆಲ್ಸ ಕೊಡಿ ಅಂತ ನಾನ್ ನನ್ ಗಂಡನ್ಗೆ ಹೇಳ್ತೀನಿ. ನೀನ್ ಚೆನ್ನಾಗಿರ್ಬೇಕಮ್ಮ. ಬರ್ತೀನಮ್ಮ. ಈ ಮನೆ ದೊಡ್ಡ ಸೊಸೆ ತುಂಬಾ ಒಳ್ಳೆಯವರು.
ಮನೆ ದೊಡ್ಡ ಸೊಸೆ ತುಂಬಾ ಒಳ್ಳೆಯವರು. ಈ ಮಾತು ಒಳ್ಳೆ ಕಿಕ್ ಕೊಡ್ತಾ ಇದೆ. ಇದೇ ಮಾತು ಎಲ್ರ ಬಾಯಲ್ಲೂ ಬರತರ ಮಾಡ್ತೀನಿ. ಆ ಆನಂದ ಭೈರವಿ ಸ್ಥಾನನ ಹೆಸರನ್ನ ಕೆಳಗಿಳಿಸಿ ಒಂದೊಂದು ಮೆಟ್ಲು ಅಲ್ಲ ಡೈರೆಕ್ಟ್ ಆಗಿ ಲಿಫ್ಟ್ ಹತ್ತಿ ಅವ್ರ ಜಾಗದಲ್ಲಿ ನಾನಿರ್ತೀನಿ. ನಾನ್ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ತುಂಬಾ ಕನಸುಗಳನ್ನ ಕಾಣ್ತಾ ಇದೀಯ ಕಣೆ. ಮಾಡ್ತೀನಿ. ನಿನ್ನ ನರಿ ಬುದ್ಧಿಗೆ, ನಿನ್ನ ಬುದ್ಧಿವಂತಿಕೆಗೆ ಸರಿಯಾಗಿ ನಾನು ಬೆಂಕಿ ಹಾಕ್ಲಿಲ್ಲ ಅಂತಂದ್ರೆ ನಾನು ಆನಂದನೇ ಅಲ್ಲ. ನಮಸ್ತೆ ಮೇಡಮ್. ನಾನು ನಂಬರ್ ಸೇವ್ ಆಗಿದೆ. ಹೇಳು. ಏನಾದರೂ ಕೆಲಸ ಇದ್ರೆ ಹೇಳಿ ಮೇಡಮ್. ಹಣದ ಸಮಸ್ಯೆ ತುಂಬ ಆಗ್ಬಿಟ್ಟಿದೆ. ಪ್ಲೀಸ್ ಮೇಡಮ್ ಅವರೇ. ಸರಿ. ಜಾಬ್ ಮಾಡ್ತೀಯಾ? ಜಾಬಾ? ನಾನಾ? ಹೌದು. ಓಕೆ ಮೇಡಮ್, ನೀವು ಹೇಳಿದ್ರಲ್ಲ, ನೋಡ್ತೀರಿ ಹೇಗೆ ಮಾಡ್ತೀನಿ ಅಂತ. ಆಫೀಸಿಗೆ ಹೋಗಿ ಜಾಬ್ಗೋಸ್ಕರ ದೊಡ್ಡಮ್ಮ ಅವರು ಹೇಳಿ ಕಳಿಸಿದ್ದಾರೆ ಅಂತ ಹೇಳು. ಓಕೆನಾ? ಹಾಂ, ಆಯಿತು ಮೇಡಮ್. ಅನನ್ಯ, ನೋಡ್ತಾ ಇರು ನಿನ್ನ ಕೊಬ್ಬುನ ನಾನು ಹೇಗೆ ಕರಗಿಸ್ತೀನಿ ಅಂತ. ಈ ಆನಂದ ನಿಲಯಕ್ಕೆ ನೀನು ಯಾವತ್ತಿಗೂ ದೊಡ್ಡೋಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಬರೋ ಔಷಧಿನ ಹಾಲಲ್ಲಿ ಕಲ್ಸಿದ್ರೆ ಅದೇ ಎಲ್ಲ ಮಾಡಿಸ್ಬಿಡತ್ತೆ. ದೇವ್ರೆ, ಒಳಗೆ ಏನು ನಡೀದಿರೋ ಹಾಗೆ ನೋಡ್ಕೋ. ಆ ಸಮೀರಾ ನನ್ ಗಂಡಂಗ್ ಮೋಸ ಮಾಡಕ್ ಬಂದಿದ್ದಾಳೆ ಅಂತ ನಾನು ಹೇಳಿದ್ರು ನಂಬೋ ಪರಿಸ್ಥಿತಿ ಅಲ್ಲ ಅವ್ರಿಲ್ಲ. ಅವ್ರು ನನ್ ಮಾತ್ ನಂಬಿದ್ರು ನಂಬದೇ ಇದ್ರು ಸಮೀರಾ ಕೈಯಿಂದ ನನ್ ಗಂಡನ ನಾನು ಕಾಪಾಡ್ಕೋತೀನಿ. ಆದ್ರೆ ಹೇಗೆ? ಈ ವಿಷಯನೆಲ್ಲ ಅತ್ತೆಗೆ ಹೇಳಿದ್ರೆ? ಇಲ್ಲ, ಹನಿಮೂನಲ್ಲಿ ನಾವು ಸಂತೋಷವಾಗಿದ್ದೀವಿ ಅಂತ ಹೇಳಿದ್ವಿ. ಅತ್ತೆ ಸಂತೋಷನ ಇವಾಗ ನಾನು ಹಾಳು ಮಾಡಕ್ಕಾಗಲ್ಲ. ದರ್ಶನ್ ಅವ್ರನ್ನ ಅತ್ತೆ ದೃಷ್ಟಿಯಲ್ಲಿ ಕೆಟ್ಟೋರಾಗಿ ಮಾಡಕ್ ಇಷ್ಟ ಇಲ್ಲ. ಅಬ್ಬಬ್ಬಬ್ಬಾ, ಮೈ ಕೈಯೆಲ್ಲ ನೋವು. ಏನು ಅನ್ಕೊಂಡಿದ್ದೆ, ಆದ್ರೆ ದರ್ಶನ್ ಅಂತೂ ಸಾಮಾನ್ಯದವನಲ್ಲ. ಶರಣ್ಯ, ನೋಡಿದ್ಯಾ, ನೀನ್ ನನ್ನ ಏನೋ ಮಾಡ್ಬಿಡ್ತೀನಿ ಅಂತ ಬಿಲ್ಡಪ್ಗಳು ಕೊಟ್ಟಿಯೇ ಹೊರತು ದರ್ಶನ್ನೇ ರಾತ್ರಿ ಎಲ್ಲ ನನಗೆ ಏನೇನೋ ಮಾಡ್ಬಿಟ್ಟ. ಇನ್ನೇನ್ ಶರಣ್ಯ, ನಾನ್ ನಿನ್ನ ಹತ್ರ ಹೇಳಿದ್ದೆಲ್ಲ ಮಾಡಿದ್ದೀನಿ. ನಿನ್ ಜೊತೆಗೆ ಸಂಸಾರ ಮಾಡಕ್ಕಾಗದೇ ಇರೋಂಥ ನಿನ್ ಗಂಡ ನನ್ ಜೊತೆಗೆ ಸಂಸಾರನ ಖುಷಿಯಿಂದ ಶುರು ಮಾಡ್ಬಿಟ್ಟ. ಇನ್ನು ನಿನ್ ಗಂಡ ನನಗ್ ಸ್ವಂತ. ಆದಷ್ಟು ಬೇಗ ನಾನ್ ಪ್ರೆಗ್ನೆಂಟ್ ಆಗೋದು ಪಕ್ಕ.
ನಡಿಬೇಕಾಗಿರೋದೆಲ್ಲ ನಡೆದ್ಮೇಲೆ ನೀನ್ ಮಾಡೋದಕ್ಕೆ ಇನ್ನೇನಿದೆ ಶರಣ್ಯ? ಬಾಯಿ ಮುಚ್ಕೊಂಡು ಅತ್ಕೊಂಡು ನಿಮ್ ಮನೆಗ್ ಸೇರ್ಕೊ ಹೋಗು. ನಡಿ. ಇನ್ನೊಂದ್ ಮಾತಾಡಿದ್ರೆ ಈ ಚಪ್ಲಿ ತಗೊಂಡು ನಿನ್ ಹಲ್ಲು ಉದುರಿಸ್ಬಿಡ್ತೀನಿ. ಆದ್ರೆ ನಿನಗ್ ಹೊಡೆದ್ರೆ ನನ್ ಗಂಡ ನೋವು ಪಡ್ತಾನೆ ಅಂತ ಅವ್ರ ಮೇಲಿರೋ ಪ್ರೀತಿಯಿಂದ ಸುಮ್ನೆ ಇದೀನಿ ನಾನು. ನೀನೊಬ್ಳು ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಜೀವನ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ಯಲ್ವಾ? ಎಂತೋಳೆ ನೀನು? ಮನ್ಸ್ಫೂರ್ತಿ ವಿಷನೆ ತುಂಬಿಕೊಂಡು ಅದೇ ಪ್ರೀತಿ ಅಂತ ಹೇಗೆ ಮೋಸ ಮಾಡಕ್ ಸಾಧ್ಯ? ನೀನ್ ಏನೇ ವಿಷ ಪ್ರಯೋಗ ಮಾಡಿದ್ರು, ನೀನ್ ಎಷ್ಟೇ ತಲೆ ಓಡಿಸಿದ್ರು, ನನ್ ಗಂಡನ ಪಡ್ಕೋಬೇಕು ಅಂತ ನೀನ್ ಪ್ರಯತ್ನ ಪಟ್ರುನು ಅವ್ರ ಗುಣದಲ್ಲಿ ಯಾವತ್ತಿದ್ರು ರಾಮನೇ ಕಣೆ. ನೀನ್ ರಾಮನ್ನ ನಾನ್ ಸ್ವಂತ ಮಾಡ್ಕೊಂಡಾಯ್ತು. ಇಲ್ಲಿ ನೋಡು, ನೋಡ್ತಾ ಇದೆಯಲ್ವಾ? ಏನೇನೋ ಆಗೋಗಿದೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ವಾ? ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ನಿನಗ್ ನೀನೆ ಬೊಟ್ಟನ್ನ ಅಳಿಸ್ಕೊಂಡು ಹೂವನ್ನ ಕಿತ್ತಾಕಿ ಸೀರೆನ ಹಾಳು ಮಾಡ್ಕೊಂಡ್ರೆ ಅವ್ರು ನನ್ನನ್ ಬಿಟ್ಟು ನಿನ್ ಜೊತೆ ಸಂಸಾರ ಮಾಡ್ತಿದ್ದಾರೆ ಅಂತ ನಿನಗ್ ನೀನೆ ಕ್ರಿಯೇಟ್ ಮಾಡ್ಕೋಬಹುದು. ಆದ್ರೆ ನನ್ ಗಂಡನ್ ಮೇಲೆ ನನಗಿರೋ ನಂಬಿಕೆನ್ ಮಾತ್ರ ಏನು ಮಾಡಕ್ಕಾಗಲ್ಲ. ಹೇಳ್ದೆ ಅಲ್ವಾ ನನ್ ಗಂಡ ರಾಮ ಅಂತ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಒಳ್ಳೆತನನ ನೀನು ಹಾಳು ಮಾಡಕ್ಕಾಗಲ್ಲ. ನನಗ್ ಭಯ ಪಡಿಸಿ ಅವ್ರ ಜೀವನದಿಂದ ನನ್ನನ್ನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿರೋ ನಿನಗಿರೋ ಒಂದೇ ಒಂದು ಆಯುಧ ಇದೆ ಅಂತ ನನಗ್ ಗೊತ್ತು. ನೀನ್ ಹೀಗೆ ಎಷ್ಟೇ ನಟನೆ ಮಾಡಿ ನಂಬಿಸೋ ಪ್ರಯತ್ನ ಪಟ್ರು ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇರೋ ಆ ಸುಳ್ಳನ್ನ ನೀನ್ ಯಾವತ್ಗೂ ಕವರ್ ಮಾಡಕ್ಕಾಗಲ್ಲ ಸಮೀರಾ. ಓಹ್ ಓ ವೆರಿ ಇಂಟೆಲಿಜೆಂಟ್ ಶರಣ್ಯ. ನೀನಿನ್ನು ಇದೇ ನಂಬಿಕೆನ ಮೇಂಟೈನ್ ಮಾಡ್ಕೋ. ಆದ್ರೆ ಆದಷ್ಟು ಬೇಗ ಶುಭ ಸುದ್ದಿನ ಕೇಳ್ತೀಯ. ಓಕೆನಾ? ಮೇಡಮ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನಾನೇನು ಅಂತ ತೋರಿಸ್ಕೋಬೇಕು. ಏನ್ ಬೇಕು ಸರ್? ದೊಡ್ಡ ಮೇಡಮ್ ಕಳಿಸಿದ್ರು ಸರ್. ಕೆಲಸ ಇದೆ ಅಂದ್ರು, ಅದಕ್ಕೆ ಬಂದೆ. ನೀವಿಲ್ಲೇ ವೇಟ್ ಮಾಡ್ತೀರಿ? ಆಯ್ತು ಸರ್. ಹೇಳನನ್ಯ. ರೀ, ನೀವು ನನ್ಗೋಸ್ಕರ ಒಂದ್ ಫೇವರ್ ಮಾಡ್ಬೇಕು. ಈ ಜೀವನನ ನಿನಗೋಸ್ಕರ ಅಲ್ವಾ ಮೈ ಡಿಯರ್ ಶ್ರೀಮತಿ? ನೀನ್ ಕೇಳಿದ್ರೆ ಒಂದ್ ಫೇವರ್ ಮಾಡದೇ ಇರ್ತೀನ ನಾನು. ಏನ್ ಬೇಕು ಅಂತ ಕೇಳು. ನನ್ ರೆಫರೆನ್ಸ್ ಮೇಲೆ ಅಲ್ಲಿ ಒಬ್ಬ ಬರ್ತಾನೆ. ನಮ್ ಕಂಪನಿಲಿ ಏನಾದ್ರೂ ಕೆಲ್ಸ ಇದ್ರೆ ಅವನಿಗೆ ಕೊಡ್ತೀರಾ? ಹೌದಾ? ಸರಿ, ಯಾರದು? ನನ್ ಫ್ರೆಂಡ್ ಅವ್ರ ಹಸ್ಬೆಂಡ್ ಕಣ್ರಿ. ಪಾಪ ಜಾಬ್ ಇಲ್ದೆ ತುಂಬಾ ಸ್ಟ್ರೆಸ್ ಅಲ್ಲಿ ಇದಾರಂತೆ. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ರೀ, ಪ್ಲೀಸ್. ಏನ್ ಡೌಟ್ ಯಾಕೆ? ನೀನ್ ಹೇಳಿದ್ಮೇಲೂ ನಾನು ಇಲ್ಲ ಅನ್ನಕ್ಕಾಗತ್ತಾ? ಸರ್, ದೊಡ್ಡಮ್ಮೋರ್ ರೆಫರೆನ್ಸ್ ಅಂತ ಹೇಳಿ ಒಬ್ಬ ಯಾರೋ ಕೆಲಸ ಕೇಳ್ಕೊಂಡು ಬಂದಿದ್ದಾನೆ. ಓಕೆ ಸರ್. ಅನನ್ಯ, ದೊಡ್ಡಮ್ಮೋರ್ ರೆಫರೆನ್ಸ್ ಅಂತ ಯಾರೋ ಒಬ್ರು ಬಂದಿದ್ದಾರಂತ. ನಾನು ಜಾಬ್ ಕೊಡ್ತೀನಿ ಬಿಡು, ಓಕೆನಾ?
ಓಕೆ ರೀ, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಕೆಪಾಸಿಟಿ. ಸರ್ ಕರೀತಾ ಇದ್ದಾರೆ. ಸರಿ ಸರ್. ಸರ್ ನಮಸ್ತೆ ಸರ್. ಏನ್ ಹೆಸರು? ಕಲ್ಯಾಣ್ ಅಂತ ಸರ್. ಕ್ವಾಲಿಫಿಕೇಶನ್? ಡಿಗ್ರಿ ಸರ್. 2 ಹೋಗಿದೆ. 2 ಸಬ್ಜೆಕ್ಟಲ್ಲಿ ಹೋಗಿದೆಯಾ? ಇಲ್ಲ ಸರ್, 2 ವರ್ಷ ಹೋಯ್ತು ಸರ್. ನೀನು ಓದಿರೋದು ಇಂಟರ್ಮೀಡಿಯೇಟ್ ಡಿಗ್ರಿ ಅಂತ ಯಾರಿಗೂ ಹೇಳ್ಬೇಡ. ಹೋಗಿ ಸೇಲ್ಸಲ್ಲಿ ಜಾಯ್ನ್ ಆಗು, ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಾಂ. ಹಬ್ಬಾ, ಲೈಫ್ ಸೆಟ್ಲ್ ಆಗೋಯ್ತು. ಏಯ್, ಇಲ್ಲಿ ಯಾಕೆ ಸಿಗರೇಟ್ ಸೇರ್ತಿದ್ಯಾ? ನಿನಗೆ ಬೇರೆ ಯಾವ್ದು ಜಾಗ ಸಿಗ್ಲಿಲ್ವಾ? ಇಲ್ಲಿ ನೋ ಸ್ಮೋಕಿಂಗ್ ಅಂತ ಬೋರ್ಡೇ ಇಲ್ವಲ್ಲ ಸರ್? ಅದು ಬಿಡಿ, ನನ್ನ ಪಾಡಕ್ಕೆ ನಾನು ಪಕ್ಕದಲ್ಲಿ ಬಂದು ಸಿಗರೇಟ್ ಸೇರ್ತಿದ್ರೆ ನೀವೇ ನನ್ನ ಹತ್ರ ಬಂದು ಹೊಗೆ ತಗೊಂಡ್ರಿ, ಮತ್ತೆ ನನ್ನೇ ದಬಾಯಿಸ್ತಿರಲ್ಲ ಸರ್. ಲೋ ಇಡಿಯಟ್, ನನ್ನ ಮುಖಕ್ಕೆ ಹೋಗೇ ಬಿಡ್ತಿದ್ಯಾ? ನಾನು ಯಾರು ಅಂತ ಗೊತ್ತಾ ನಿನಗೆ? ಅಲ್ಲ, ನಾನು ಯಾರು ಅಂತ ಗೊತ್ತಾ ನಿನಗೆ? ಈ ಕಂಪ್ನಿಲಿ ಹೊಸದಾಗಿ ಇವತ್ತೇ ಜಾಯ್ನ್ ಆಗಿರೋ ಸೇಲ್ಸ್ ಮ್ಯಾನ್. ರೋಹಿತ್ ಈ ಥರದವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡವನಲ್ಲ. ಸೇಲ್ಸ್ ಮ್ಯಾನ್ ಅಂತ ಹೇಳಿದ ತಕ್ಷಣ ಎದ್ರಕಂಬಿಟ. ರೋಹಿತ್ ಅಪ್ಪ. ಇವತ್ತು ಯಾರನ್ನಾದ್ರೂ ಜಾಬಿಗೆ ಸೇರಿಸ್ಕೊಂಡ್ಯಾ? ಹೌದಪ್ಪ, ಅನನ್ಯ ರೆಫರ್ ಮಾಡಿದ್ಲು. ಅನನ್ಯ ರೆಫರ್ ಮಾಡಿದ್ದ? ಅವಳು ಈ ಥರದವನಿಗೆ ಕೆಲಸ ಕೊಡಿಸ್ತಿದ್ದಾಳಲ್ಲ. ಸರಿ ಬಿಡು, ನೀನೇನೋ ಕೆಲಸದ ಮೇಲೆ ಹೋಗ್ತಿದ್ಯಾ, ಹೋಗು. ಅಮ್ಮ, ಸಿಕ್ಕಿದ್ರೆ ಸಾಯಿಸೇ ಬಿಡ್ತಾರೆ. ಸಿಗಬಾರ್ದು, ಸತ್ರು ಸಿಗಬಾರ್ದು. ಹೇಯ್, ನಿಂತ್ಕೊಳ್ಳ, ನಿಂತ್ಕೊಳ್ಳೋ. ಅಮ್ಮ 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 ಅಮ್ಮ, ಬಿಡ್ರೋ. ಅಯ್ಯೋ ಅಮ್ಮ, ಬಿಡ್ರೋ. ಅಯ್ಯಪ್ಪ, ಬಿಡ್ರೋ. ಅಯ್ಯೋ ಅಮ್ಮ, ಬಿಡ್ರೋ. ಹೊಡಿಬೇಡಿ, ಬಿಡ್ರೋ. ಅಮ್ಮ. ನಿಲ್ಸಿ. ಯಾಕೆ ಅವನ್ನ ಹೊಡಿತಾ ಇದ್ದೀರಾ? ಅಂಗಡಿಲಿ ಚಾಕ್ಲೇಟ್ ತಗೋತೀನಿ ಅಂತ ಬಂದು ಗಲ್ಲ ಪೆಟ್ಕಲ್ಲಿರೋ ಕ್ಯಾಶ್ ಎತ್ಕೊಂಡು ಓಡ್ತಾ ಇದ್ದಾನೆ. ಏನಯ್ಯ, ಕಳ್ತನ ಮಾಡಿದೀಯಾ? ಬುದ್ಧಿ ಇಲ್ವಾ ನಿನ್ಗೆ? ಎಕ್ಸ್ಪೀರಿಯನ್ಸ್ ಇಲ್ಲ ಮೇಡಮ್ ಅವರೇ, ಅದಕ್ಕೆ ಹೀಗೆ ಸಿಕ್ಬಿತ್ತೆ. ಕಳ್ತನ ತಪ್ಪು ಅಂತ ನಿನಗೆ ಗೊತ್ತಿಲ್ವಾ? ಹಸುವಾಗ್ತಿತ್ತು ಮೇಡಮ್ ಅವರೇ. ಮೂರು ದಿನ ಆಯ್ತು ಊಟ ಮಾಡಿ, ಸತ್ತೋಗ್ಬಿಡ್ತೀನೇನೋ ಅಂತ ಭಯದಿಂದ ಈ ಕೆಲಸ ಮಾಡಿದೆ. ಅದಷ್ಟೇ ಮೇಡಮ್, ನಮ್ಮ ಅಮ್ಮನ ಮೇಲಣೆಗೂ ನಾನು ಕಳ್ಳ ಅಲ್ಲ ಮೇಡಮ್ ಅವರೇ. ಸರಿ, ಆ ದುಡ್ಡನ್ನ ವಾಪಸ್ ಕೊಡು. ನೀವೆಲ್ಲ ಹೊರಡಿ. ಅಷ್ಟಕ್ಕೂ ಯಾರು ನೀನು? ಯಾಕೆ ನಿನಗೆ ಇಂಥ ಪರಿಸ್ಥಿತಿ ಬಂದಿದೆ? ನನ್ನ ಹೆಂಡತಿ ನನ್ನನ್ನು ಬಿಟ್ಬಿಟ್ಟು ಊರಿಂದ ಈ ಊರು ಓಡ್ ಬಂದ್ಬಿಟ್ಟಿದ್ದಾಳೆ ಮೇಡಮ್. ಕಟ್ಟಿರೋ ತಾಳಿಗೆ ಬೆಲೆ ಕೊಟ್ಟು ನಾನು ಅವಳನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಮೇಡಮ್. ಎಲ್ಲಿದ್ದಾಳೆ ಅಂತ ಅವಳನ್ನ ಹುಡುಕಿ ಅವಳನ್ನ ಮೊದಲು ಹುಡ್ಕೋಕೆ ಶುರು ಮಾಡಬೇಕು. ಅದಕ್ಕೆ ಇಲ್ಲಿಗೆ ಬಂದು 1 ವಾರದಿಂದ ಹುಡುಕ್ತಿದ್ದೀನಿ ಮೇಡಮ್. ಜೇಬಲ್ ನಯಾ ಪೈಸ ಇಲ್ಲ. ಕೊನೆಗೆ ಇಲ್ಲಿ ನೋಡಿ, ಈ ರೀತಿ ನಿಮ್ಮ ಕೈಗೆ ಸಿಕ್ಬಿದ್ದೆ. ತಗೋ ಇದನ್ನ. ಈ ದುಡ್ಡನ್ನ ಇಟ್ಕೊಂಡು ಹುಷಾರಾಗಿ ಖರ್ಚು ಮಾಡು. ನೀವು ದೇವರು ಅಮ್ಮೋರೆ. ನೋಡಕ್ಕೆ ನೀನು ಒಳ್ಳೆಯೊಂದ್ ಥರನೇ ಕಾಣಿಸ್ತಾ ಇದೀಯಾ.
ನೀವು ದೇವತೆ ಅಮ್ಮೋರೆ. ಅದಕ್ಕೆ ನೀವು ನೋಡಿದ ತಕ್ಷಣ ನನ್ನನ್ನು ಒಳ್ಳೆಯವನು ಅಂತ ಕಂಡಿಡಿದ್ರಿ. ಆದರೆ ನನ್ನ ಹೆಂಡತಿ ರಾಕ್ಷಸಿ. ಅವಳಿಗೆ ಸಿಕ್ಕಿ ನಾನು ಸಮಾಧಾನ ಹೇಳೋಣ ಅಂದರೆ ನನ್ನನ್ನು ಅವಳು ಮನುಷ್ಯನಾಗಿ ಕೂಡ ನನ್ನನ್ನು ಅವಳು ನೋಡಲೇ ಇಲ್ಲ. ಅವಳಿಂದಾಗಿನೇ ನಾನು ಇಂಥ ಪರಿಸ್ಥಿತಿಗೆ ಬಂದಿರೋದು. ಆದರೂ ಅವಳು ನನ್ನ ಹೆಂಡ್ತಿನೇ ಅಲ್ವಾ, ನಾನು ಅವಳ ಗಂಡನೇ ಅಲ್ವಾ. ಸರಿ, ಈ ಥರ ಕೈಲಿ ದುಡ್ಡಿಲ್ದೆ ಎಷ್ಟು ದಿನ ಅಂತ ನೀನ್ ಹೆಂಡ್ತಿನ ಹುಡುಕ್ತಾನೆ ಇರ್ತೀಯ ಹೇಳು?